20 ಸೀಟ್ಗಳು ಜಾಸ್ತಿ ಆಗ್ತಾ ಇತ್ತು. ನಿಮ್ಮಲ್ಲೇ ನಾಯಕರು ಎಷ್ಟೋ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗೋಸ್ಕರ ನಾವು ಎದುರಿಸುವಂತ ಸಮಸ್ಯೆ ಇರೋದಲ್ಲ ಅನುಕೂಲ ಆಗ್ತಾ ಇರ್ತದೆ. ಯಾಕೆ ಹೇಳಿದ್ರೆ ಇಲ್ಲ ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನಮ್ದು ಈಗಾಗಲೇ ಹಳೆ ಸೆನ್ಸಸ್ ಪ್ರಕಾರ ಇರೋದು ರಿಸರ್ವೇಶನ್. ನಮ್ಮ ವಾಯ್ಸು ಈಗ ಅದರದೊಂದು ಚಾರ್ಟ್ ಇದೆ ತಗೊಳ್ಳಿ. ನಮ್ಮ ರೆಪ್ರೆಸೆಂಟೇಷನ್ ನಿಮಗೆ 50% ಜಾಸ್ತಿ ಅಂತ ನಂಬರ್ಸ್ನ ತೋರಿಸ್ತಾರೆ. ಬಟ್ ವಾಯ್ಸ್ ಈಗ UP ನಲ್ಲಿ ಇರುವಂತಹ ಸೀಟ್ಸು ಕರ್ನಾಟಕದಲ್ಲಿ ಕೇವಲ 28 ಜನ ಇದ್ದೀವಿ ನಾವು ಸದ್ಯಕ್ಕೆ MPs. UP ನಲ್ಲಿ ಎಷ್ಟು ಜನ ಇದ್ದಾರೆ? 80 ಜನ. ಸೊ ಅದ್ರ 50% ಅಂದ್ರೆ ಎಷ್ಟಾಗಿದೆ? 80 ಆಗೋದು 120 ಆಗ್ತೀವಿ ಆಗ್ತಾ ಇರೋರು. ಆಮೇಲೆ ನಮ್ದು 28 ಪ್ಲಸ್ 50% 42 ಆಗ್ತೀವಿ. ಸೊ ವಾಯ್ಸ್ ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ಕಡಿಮೆ ಆಗುತ್ತೆ. ನಾಳೆ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೋಬೇಕು ಅಂದ್ರೆ ಈಸಿಲಿ ನಾರ್ದರ್ನ್ ಸ್ಟೇಟ್ಸ್ ಇಂದು ಅಥವಾ BJP ರೂಲ್ ಸ್ಟೇಟ್ಸ್ ನಲ್ಲಿ ಅವರಿಗೆ ಹೆಚ್ಚಿನ ಒಂದು ಬೆನಿಫಿಟ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಂತ. ಸೊ ನಮಗೇನು ಸೆನ್ಸಸ್ ಪ್ರಕಾರ ಮಾಡಿ ಅಂತ. ಆಮೇಲೆ ಡಿಲಿಮಿಟೇಷನ್ ಕಮಿಷನ್ ಅಲ್ಲೂ ಕೂಡ ಒಂದು ರೀತಿಯ ಪಾರದರ್ಶಕತೆ ಬೇಕು, OBC ರೆಪ್ರೆಸೆಂಟೇಷನ್ ಬೇಕು. ಇದೆಲ್ಲ ಮೈನರ್ ಪಾಯಿಂಟ್ಸ್. ನಮ್ಮ ಏನು ಆತಂಕ ಇದೆ ಅದನ್ನು ಕೂಡ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಅಲ್ಲಿ ಹೇಳ್ತಿದ್ವಿ. ಸೊ ಅದನ್ನ ಅವರು ಕ್ಲಾರಿಟಿ ಕೊಡ್ಲಿ. ಹೌದ್ರಾ? ಉತ್ತರ ಭಾರತದಲ್ಲಿ ಬಿಜೆಪಿಗೆ ಚೆನ್ನಾಗಿದೆ ವಾತಾವರಣ, ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಆತಂಕ ದಕ್ಷಿಣ ಭಾರತದಲ್ಲಿ ಚೆನ್ನಾಗಿದೆ ಕಾಂಗ್ರೆಸ್ ಒಟ್ಟಾರೆ ಆತಂಕ ಇದೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನಮ್ಮ ರೆಪ್ರೆಸೆಂಟೇಷನ್. ಆಮೇಲೆ ಇಷ್ಟು ವರ್ಷ ನಾವೇನು ನಮ್ಮ ಪಾಪ್ಯುಲೇಷನ್ ಕಂಟ್ರೋಲ್ ಇರ್ಬೋದು ಎಲ್ಲರನ್ನು ಕೂಡ ಲಿಮಿಟ್ ನಲ್ಲಿ ತಂದು ಬೆಟರ್ ಪರ್ಫಾರ್ಮೆನ್ಸ್ ಸ್ಟೇಟ್ಸ್ ಆಗಿ ನಾವು ಬಂದಿದ್ದೀವಿ. ಈಗಾಗಲೇ GDP ಆಮೇಲೆ GST ಕಾಂಟ್ರಿಬ್ಯೂಷನ್ ಅಲ್ಲಿ ಏನು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಇವೆಲ್ಲವೂ ಜಾಸ್ತಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಈಗಲೂ ಕೂಡ ನಾವು ಕೇಂದ್ರ ಸರ್ಕಾರದಲ್ಲಿ ಒಂದು ಏಮ್ಸ್ ಸಂಸ್ಥೆ ಇಲ್ಲ ಕರ್ನಾಟಕದಲ್ಲಿ. ನಾರ್ದರ್ನ್ ಸ್ಟೇಟ್ಸ್ ನಲ್ಲಿ 2-3 ಏಮ್ಸ್ ಇದಾವೆ. ಸೊ ಇದನ್ನ ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಈಗಲೇ ನಮಗೆ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ, ಸ್ಯಾಂಕ್ಷನ್ಸ್ ಆಗ್ತಾ ಇಲ್ಲ, ಗ್ರಾಂಟ್ಸ್ ಆಗ್ತಾ ಇಲ್ಲ ಇರಿಗೇಷನ್ ಪ್ರಾಜೆಕ್ಟ್ಸ್ ಗೆ. ಮತ್ತೆ ಈ 840 ತಂದ್ಮೇಲೆ 850 ತಂದ್ಮೇಲೆ ಯಾವ ರೀತಿಯಂತಹ ವಾತಾವರಣ ಇರುತ್ತೆ ಅಂತ ಆತಂಕ ಇದೆ. ಸೊ ಎಲ್ಲಾ ರಾಜ್ಯದ ಚೀಫ್ ಮಿನಿಸ್ಟರ್ಸ್ ನ ಕರೀಲಿ, ಪಾರ್ಟಿ ರೆಪ್ರೆಸೆಂಟೇಷನ್ ಕರೆದ್ಬಿಟ್ಟು ನಮ್ಮಲ್ಲಿರುವಂತಹ ಆತಂಕವನ್ನ ಅವರು ಕ್ಲಾರಿಫೈ ಮಾಡಿಕೊಂಡು ವಿತ್ ಆಲ್ ಪಾರ್ಟಿ ಕನ್ಸೆನ್ಸಸ್ ಜಾರಿ ತರಲಿ ಅಂತ.